ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ನಾವು ಸ್ವಲ್ಪ ಜಯನಗರ್ ಹೋಗ್ತಾಯಿದ್ವಿ. ಆ್ಯಂಡ್ ಇವನು ಮನೇಲಿ ತಿನ್ನೋ ಅಂದರೆ ತಿನ್ನಲ್ಲ ಅಂದರೆ ಸರಿ ಆಯಿತು, ಕಾರಲ್ಲಿ ತಿಂತಾನೆ ಅಂದ್ಬಿಟ್ಟು ಬಾಕ್ಸ್ಗೆ ಸ್ವಲ್ಪ ಮೊಸರನ್ನ ತೊಗೊಂಡಿದ್ದೆ. ಅವನಿಗೆ ಮೊಸರನ್ನ ಇಷ್ಟ ಆಗುತ್ತೆ. ಆಚೆ ಅವನೇನು ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ. ಹಾಗಾಗಿ ಮನೆ ಊಟನೇ ಏನಾದರೂ ಕ್ಯಾರಿ ಮಾಡಿರ್ತೀನಿ. ಜಾಸ್ತಿ ಹೊತ್ತಾಗುತ್ತೆ ನಾವು ಹೋಗೋದು ಬರೋದು ಅನ್ನಂಗಿದ್ರೆ ನಾನು ಅವನಿಗೋಸ್ಕರ ಏನಾದ್ರು ತೊಗೊಂಡಿರ್ತೀನಿ. ಮನೇಲೇ ಊಟ ಮಾಡಿದರೆ ಹಾಲು ಸ್ನ್ಯಾಕ್ಸ್ ಏನಾದ್ರು ತೊಗೊತೀನಿ. ಅವನು ಊಟ ಮಾಡಿರಲಿಲ್ಲ. ಇನ್ನು ಅಲ್ಲಿ ಹೋದ್ಮೇಲೆ ಹೊಟ್ಟೆ ಹಶ್ವು ಅಂತಾನಲ್ಲ ಅಂದ್ಬಿಟ್ಟು ನಾನು ಸರಿ ಅಂದ್ಬಿಟ್ಟು ಕಾರಲ್ಲೇ ತಿನ್ನಿಸ್ತಾ ಇದ್ದೆ. ಇವತ್ತು ನಾವು ಹೋಗ್ತಾ ಇರೋದು ಕ್ಯಾಮ್ರಾ ನೋಡ್ಕೊಂಡು ಬರೋಣ ಅಂತ. ಪ್ಲ್ಯಾನ್ ಇದ್ದಿದ್ದು ಬರೀ ನೋಡ್ಕೊಂಬರೋಣ ಅಂತ. ಬಟ್ ಫೈನಲಿ ತೊಗೊಂಡು ಬರೋ ಥರನೇ ಆಯಿತು. ತುಂಬ ದಿವಸದ ಕನಸಿದು ತೊಗೊಬೇಕು ಅಂತ. ಆಲ್ಮೋಸ್ಟ್ 1 ವರ್ಷ 2 ವರ್ಷದಿಂದನೂ ಅನ್ಕೊತಾನೆ ಇದ್ದೆ, ಬಟ್ ತೊಗೊಳಕ್ಕಾಗಿಲ್ಲ. ಬೇರೆ ಏನಾದರೂ ಗೋಲ್ಡ್ ತೊಗೊಂಬಿಡೋದು ಇಲ್ಲ ಬೇರೆ ಏನಾದ್ರು ಪರ್ಚೇಸ್ ಮಾಡ್ತಾಯಿದ್ವಿ. ಬೇಕೇ ಬೇಕು ಅನ್ನೋ ಥರ ಇರಲಿಲ್ಲ. ಹಾಗಾಗಿ ತೊಗೊಳ್ಳೋಣ ಅಂತ ಆಸೆ ಅಷ್ಟೇ ಇತ್ತು. ಸರಿ ಆಯಿತು, ಈ ಸತಿ ಇಲ್ಲ ತೊಗೊಂಬಿಡೋಣ. ಯಾಕಂದರೆ ನನ್ನ ಫೋನು ನಾನು ತೊಗೊಂಡು ಒಂದು 5 ವರ್ಷ ಆಗ್ತಾಯಿದೆ. 4ರಿಂದ 5 ವರ್ಷ ಆಗೋಯಿತು. ನಂದು 13 ಪ್ರೋ ಮ್ಯಾಕ್ಸು ಇವಾಗ ಆಲ್ರೆಡಿ 18 ಲಾಂಚ್ ಆಗ್ತಾಯಿದೆ. ಸೊ ನಾನೇನು ವರ್ಷನೂ ಫೋನ್ ತೊಗೊಳ್ಳೋದು ಆ ಥರ ಎಲ್ಲ ಮಾಡೋದಿಲ್ಲ. ಹಾಗಾಗಿ ಈ ಸತಿ ಸರಿ ಒಂದೊಳ್ಳೆ ಕ್ಯಾಮ್ರಾ ತೊಗೊಳ್ಳೋಣ. ನನ್ನ ಹತ್ರ ಆಲ್ರೆಡಿ ಒಂದು ಕೆನಾನ್ ಕ್ಯಾಮ್ರಾ ಇತ್ತು. ಬಟ್ ಈ ಸತಿ ನನಗೆ ತುಂಬ ಆಸೆ ಇತ್ತು DJI ಆಸ್ಮೋ ಪಾಕೆಟ್ ತೊಗೋಬೇಕು ಅಂತ ಸಖತ್ ಆಸೆ ಇತ್ತು. 3ನೇ ತೊಗೊಬೇಕು ಅಂತ ಇತ್ತು, ಬಟ್ 3 ತೊಗೊಳ್ಳಿಲ್ಲ. ಈ ಸತಿ 4 ಲಾಂಚ್ ಆಗಿತ್ತು. ತುಂಬ ಅಪ್ಗ್ರೇಡೆಡ್ ಆ್ಯಂಡ್ ತುಂಬ ಚೆನ್ನಾಗಿದೆ ರಿವ್ಯೂ ಅಂತೆಲ್ಲ ಬಂತು. ಹಾಗಾಗಿ ನೋಡ್ಕೊಂಬರೋಣ. ಸುನಿ ಹಂಗೆ ಅಂದರು, ಬಾ ತೊಗೊಳ್ಳೋಣ, ನೀನು ಅಷ್ಟೊಂದು ಸತಿ ಆಸೆ ಬೀಳ್ತಾ ಇದೆಯಾ ತೊಗೊಳ್ಳೋಣ. ಆಮೇಲೆ ನನಗೆ ಇನ್ನೊಂದು ಈ ರೇಬ್ಯಾನ್ದು AI ಗ್ಲಾಸ್ ಕೂಡ ತೊಗೋಬೇಕಂತ ಆಸೆ ಇತ್ತು. ಅದ ಅಂತ ಅಂದ್ಕೊಂಡ್ವಿ. ಸುನಿ ಅಂದರು, ಫಸ್ಟ್ ಇದು ತೊಗೋ, ನಿಮಗೆ ಇದೇ ಜಾಸ್ತಿ ಯೂಸ್ ಆಗುತ್ತೆ ವ್ಲಾಗಿಂಗಿಗೆಲ್ಲ, ಅದನ್ನು ನಾವು ಕಮ್ಮಿಂಗ್ ಡೇಸಲ್ಲಿ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಇವಾಗ ಅಲ್ಲಿಗೆ ಹೋಗ್ತಾಯಿದ್ವಿ. ಆ್ಯಂಡ್ ವೀರು ಸ್ಕೂಲು ಕೂಡ ಹೋಗೋ ಅಂಥದ್ದಿದೆ. ಯಾಕಂದರೆ ಅವನದು ಫಸ್ಟ್ PTM ಇತ್ತು. ಸೊ ಅದ್ರದ್ದು ಒಂದಷ್ಟು ಗ್ಲಿಮ್ಸ್ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ವ್ಲಾಗ್ ನೋಡಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಆ್ಯಂಡ್ ಆಲ್ರೆಡಿ ನೀವು ಟೈಟಲ್ ಮತ್ತು ಥಂಬ್ನೈಲಲ್ಲಿ ನೋಡಿರೋ ವಿಷಯದ ಬಗ್ಗೆನೂ ನಾನು ಮಾತಾಡ್ತೀನಿ. ನೀವು ತುಂಬ ಜನ ಕೇಳ್ತಾ ಇರ್ತೀರ ಹಾಗಾಗಿ. ಆ್ಯಂಡ್ ಇವಾಗ ವೀರು ಸ್ಕೂಲಲ್ಲಿ ಬ್ರೌನ್ ಡೇ ಅಂತ ಇತ್ತು. ಇವಾಗ ಈ ಥರ ಕಲರ್ಸ್ ಡೇ ಎಲ್ಲ ಮಾಡ್ತಿರ್ತಾರೆ. ಒಂಥರ ಚೆನ್ನಾಗಿ ಅನಿಸುತ್ತೆ. ಮಕ್ಳಿಗೆ ಅದೇ ಥರ ಕಲರ್ ಬಟ್ಟೆ ಮತ್ತು ಸ್ನ್ಯಾಕ್ಸ್ ಎಲ್ಲ ಹೇಳಿರ್ತಾರೆ ತೊಗೊಂಬರೋಕ್ಕೆ. ಈ ಥರ ಒಂಥರ ಚಾಕ್ಲೇಟ್ ಡೇ ಅಂತ ಮಾಡಿದರು ಬ್ರೌನ್ ಕಲರ್ದು. ಸೊ ಅದು ಅವನು ಕೂಡ ಎಂಜಾಯ್ ಮಾಡ್ದ. ಆ್ಯಂಡ್ ಕಮ್ಮಿಂಗ್ ಟು ಏನು ಅಂದರೆ ಸುನಿಗೇನು ಬೇಜಾರಿದೆಯಾ, ಅವ್ರ ರಿಯಾಕ್ಷನ್ ಏನು ಅನ್ನೋದೆಲ್ಲ ಕೇಳ್ತಾಯಿದ್ರಿ. ನಾನು ವೀಡಿಯೋದಲ್ಲಿ ಅವ್ರನ್ನೇ ಕೂರಿಸ್ಕೊಂಡು ಮಾತಾಡ್ಸೋಣ ಅಂತ ಇದ್ದೆ. ಬಟ್ ಅವ್ರಿಗೂ ಬೇಡ, ನಾನೇನು ಮಾತಾಡಲ್ಲ ಈ ವಿಷಯದ ಬಗ್ಗೆ ಅಂತ ಅವ್ರು ಹೇಳಿರೋದ್ರಿಂದ ನಾನೇ ನಿಮಗೆ ಆನ್ಸರ್ ಮಾಡಿಬಿಡ್ತೀನಿ. ಅವನು ಸುನಿ ಹೇಗೆ ಅಂತ ನಾನು ನಿಮಗೆ ಒಂದು ಲೈಟಾಗಿ ಹೇಳ್ತೀನಿ. ಅವನಿಗೆ ನೈಸ್ ಮಾಡೋದು, ಬೆಣ್ಣೆ ಹಚ್ಚೋದು ಅದೆಲ್ಲ ಬರೋದಿಲ್ಲ. ಆ್ಯಂಡ್ ತುಂಬ ರಫು ಅವನು. ಆಮೇಲೆ ತುಂಬ ಕಮ್ಮಿ ಮಾತಾಡೋದು. ಮನೆಯವ್ರ ಹತ್ರನೂ ಅಷ್ಟೇ ತುಂಬ ಬೇಡದೇ ಇರೋ ವಿಷಯಗಳ ಬಗ್ಗೆ ಮಾತಾಡೋದಿಲ್ಲ. ಆಮೇಲೆ ಏನೇ ಮಾತಾಡಿದ್ರು ನಮ್ಮ ಒಳ್ಳೆಯದು ಆ ಥರ ವಿಷಯ ಮಾತ್ರ ಮಾತಾಡೋದು. ಬೇರೆಯವ್ರ ಬಗ್ಗೆನೇ ಮಾತಾಡೋಕ್ಕೆ ಹೋಗಲ್ಲ. ಆಮೇಲೆ ಹೇಳಿಲ್ವಾ, ತುಂಬ ಕಮ್ಮಿ ಮಾತು. ಅವನೇನಾದ್ರು ತುಂಬ ಚೆನ್ನಾಗಿ ಲವ್ವಿಂಗ್ ಆಗಿರೋದು, ಆಮೇಲೆ ತುಂಬ ಮಗು ಥರ ಯಾರ ಜೊತೆ ಆದರೂ ಇರ್ತಾನೆ ಅಂದರೆ ಅದು ಫಸ್ಟು ನಮ್ಮ ಕೂಕು ಜೊತೆ. ಅವಳಂದರೆ ಅವನಿಗೆ ಸಖತ್ ಇಷ್ಟ. ಅವಳಿಗೆ ಯಾರು ನಾಯಿ ಅನ್ನಬಾರ್ದು, ಬೈಬಾರ್ದು, ಗದರಬಾರ್ದು. ಅವನಿಗೆ ಸುನಿಗೆ ಕೂಕು ಅಂದರೆ ತುಂಬ ಇಷ್ಟ. ಆ್ಯಂಡ್ ನೆಕ್ಸ್ಟು ವೀರು, ಅವನಷ್ಟೂ ಅಷ್ಟೇ ಮಗು ಥರ ಮುದ್ದಾಗಿ ಆಟ ಆಡ್ಕೊಂಡಿರೋದು ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ಯಾಕಂದರೆ ಈ ಥರ ಒಂಥರ ರಫ್ ಪರ್ಸನ್ನು ಆ್ಯಂಡ್ ತುಂಬ ಸೈಲೆಂಟ್ ಪರ್ಸನ್ನು. ಇನ್ನೊಂದು ವರ್ಷನ್ ನೋಡೋಕ್ಕೆ ಸಿಗೋದು ಇವರಿಬ್ಬರ ಹತ್ರನೇ. ನನ್ನ ಹತ್ರನೂ ಅಷ್ಟೇ ತುಂಬಾ ನೈಸ್ ಮಾಡೋ ಥರ, ಬೆಣ್ಣೆ ಹಚ್ಚೋ ಥರ ಆ ಥರ ಎಲ್ಲ ಮಾತಾಡೋದಿಲ್ಲ. ತಪ್ಪು ಅಂದರೆ ತಪ್ಪು, ಸರಿ ಅಂದರೆ ಸರಿ. ಇದು ಸರಿ ಇದೆ, ಇದು ಸರಿ ಇಲ್ಲ ಅಂತ ಮಕ್ಕಕ್ಕೆ ಹೊಡೆಯೋ ಅಂಥ ಪರ್ಸನ್ ಅಂದರೆ ಅದು ಅವನೇ. ಅವನಿಂದ ನಾನು ತುಂಬ ಕಲ್ತಿದ್ದೀನಿ ಆಯಿತಾ. ಯಾರ ಹತ್ರ ಹೆಂಗಿರಬೇಕು, ಯಾವ್ಯಾವ ವಿಷಯನ ಹೇಗೆ ನಾವು ನೋಡಬೇಕು ಅದ್ರ ಥರ. ಆಮೇಲೆ ಜಾಸ್ತಿ ತಲೆ ಕೆಡ್ಸ್ಕೊಬಾರ್ದು, ಆಗೋದೆಲ್ಲ ಒಳ್ಳೆಯದಕ್ಕೆ. ಆ್ಯಂಡ್ ಹೋದ್ರೋಗ್ಲಿ ಬಿಟ್ಬಿಡು ಆ ಥರದ್ದೆಲ್ಲ ಒಂಥರ ವಿಷಯಗಳನ್ನ ನಾನು ತುಂಬ ಕಲ್ತಿದ್ದೀನಿ. ಇನ್ನೂ ಕಲಿಯೋದು ತುಂಬ ಇದೆ. ಅದು ಅವ್ರಿಗೆ ಆಗೋದು, ನಮ್ಗೆ ಆಗಲ್ಲ. ನಾವೆಲ್ಲ ತುಂಬ ಎಮೋಷ್ನಲಿ ವೀಕ್ ಇರ್ತೀವಿ ಹಾಗಾಗಿ. ಆ್ಯಂಡ್ ಈ ಥರ ವಿಷಯಕ್ಕೆ ಏನಂದರೆ ಯಾರಾದ್ರೇನು ಇದು ಮಾಡಿ ಸರಿ ಇಲ್ಲ ಅಂದರೆ ಸರಿ ಇಲ್ಲ, ಇದು ನನಗೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಷ್ಟೇ. ಅವ್ನಿಗೆ ಯಾವುದೇ ರೀತಿ ಬೇಜಾರು ಇಲ್ಲ, ಏನೂ ಇಲ್ಲ. ಅವನು ಇನ್ನೂ ಅದೇ ಹೇಳ್ತಾನೆ, ನಾವಾಯಿತು ನಮ್ಮದಾಯಿತು ಅಂತ ಇರೋಣ. ನಮಗೆಲ್ಲರ ಬುದ್ಧಿ ಗೊತ್ತು, ಮುಂಚೆಯಿಂದ ನೋಡ್ಕೊಂಡು ಬಂದುಬಿಟ್ಟಿದ್ದೀನಿ.
ನೀನು ಕಲಿ ಬುದ್ಧಿ ಅಂತ ನನಗಿನ್ನೂ ಬುದ್ಧಿವಾದ ಹೇಳ್ತಾ ಇರ್ತಾನೆ. ನಾನೇ ಬುದ್ಧಿ ಕಲಿಬೇಕು. ಸೊ ಒಂದಷ್ಟು ಜನ ಅವ್ರೇನು ಬೇಜಾರು ಮಾಡ್ಕೊಬಿಟ್ಟಿದ್ದಾರೇನೋ, ಇಲ್ಲ ಈ ವಿಷಯದ ಬಗ್ಗೆ ಅವ್ರಿಗೆ ಹಿಂಗಿದೆ ಆ ಥರದ್ದೆಲ್ಲ ಕೇಳ್ತಾ ಇರ್ತೀರ. ಅವ್ರಿಗೆ ಹಿಂಗೆ ಇರೋದು ಹೇಳಬೇಕು ಅಂದರೆ ನಾನೇ ಸ್ವಲ್ಪ ಜಾಸ್ತಿ ಓವರ್ ಥಿಂಕ್ ಮಾಡೋದು, ಆಮೇಲೆ ಬೇಡದೇ ಇರೋ ಬಗ್ಗೆ ಯೋಚನೆ ಮಾಡೋದು ಆ ಥರದ್ದೆಲ್ಲ. ಆ್ಯಂಡ್ ಇವಾಗ ಕಮಿಂಗ್ ಟು ವ್ಲಾಗಿಗೆ ಬರೋಣ. ನೋಡಿದ್ರಲ್ಲ ವೀರು PTM ಮುಗಿಸ್ಕೊಂಡು ಈಗ ನಾವು ನನ್ನ DJI ಕ್ಯಾಮ್ರಾ ತೊಗೊಳಕ್ಕೆ ಅಂತ ಬಂದಿದ್ವಿ. ಈ ಕ್ಯಾಮ್ರಾ ಬಗ್ಗೆ ನೆಕ್ಸ್ಟ್ ವ್ಲಾಗಲ್ಲಿ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ. ಇದು ಎಷ್ಟು ಸಾವಿರ ಆಯಿತು, ಆಮೇಲೆ ಏನೇನು ಇದೆ ಅನ್ನೋದನ್ನೆಲ್ಲ ಸುಮ್ಮನೆ ಒಂದು ಬ್ರೀಫಾಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಅಲ್ಲಿ ಜಾಸ್ತಿ ನಾನು ವ್ಲಾಗ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಏನಕ್ಕೆ ಅಂದರೆ ತುಂಬ ಜನ ಬಂದುಬಿಟ್ಟಿದ್ರು, ಡ್ರೋನ್ ಎಲ್ಲ ತೊಗೊಳಕ್ಕೆಲ್ಲ ಅವರೆಲ್ಲ. ಆಮೇಲೆ ವೀರು ಬೇರೆ ಎದ್ದುಬಿಟ್ಟಿದ್ದ, ಅರ್ಧಂಬರ್ಧ ನಿದ್ದೆ ಆಗಿತ್ತು ಅವನಿಗೆ. ಸ್ವಲ್ಪ ಅವನು ಕ್ರ್ಯಾಂಕಿ ಆಗಿದ್ದ. ಹಾಗಾಗಿ ನಾನು ಏನೂ ಅಷ್ಟು ವೀಡಿಯೋಸ್ ತೊಗೊಳಕ್ಕಾಗಲಿಲ್ಲ. ನಾನು ಜಯನಗರಲ್ಲಿರೋ DJI ಅಫಿಷಿಯಲ್ ಸ್ಟೋರ್ಗೆ ಹೋಗಿ ಬೈ ಮಾಡಿದೆ. ಅಲ್ಲಿಂದ ಬರ್ತಾ ನಾವು ಏನೂ ತಿಂದಿರಲಿಲ್ವಲ್ಲ, ನಾನು ಸುನಿ ಏನೂ ತಿಂದಿರಲಿಲ್ಲ. ವೀರು ತಿಂದಿದ್ದ, ಅವನು ಫುಲ್ ತಿನ್ನಲಿಲ್ಲ, ಅರ್ಧ ತಿಂದ ಅಷ್ಟೇ. ಮೆಕ್ಡೊನಾಲ್ಡ್ಸ್ ಹತ್ರ ನಿಲ್ಸೋಣ ಅಂದ್ಬಿಟ್ಟು ನಿಲ್ಸಿದ್ವಿ. ನಾನೇನು ನಾನ್ ವೆಜ್ ಬೇಡ ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ನಾನು ಸ್ಯಾಟರ್ಡೆ ತಿನ್ನೋದಿಲ್ಲ, ಬಿಟ್ಬಿಟ್ಟಿದ್ದೀನಿ. ಹಾಗಾಗಿ ನನಗೆ ಒಂದು ಏನಂದರೆ ಇತ್ತು ಅಂದರೆ ಒಂದು ಐಸ್ ಕ್ರೀಮ್ ಏನಾದ್ರು ತಿನ್ಕೊಂಡು ಹೋಗೋಣ ಅನ್ನೋ ಥರ ಇತ್ತು. ಆಮೇಲೆ ಸರಿ ಸುನಿ ತಿಂತೀನಿ ಅಂದರು. ಆಮೇಲೆ ನಾನು ಒಂದು ಚಿಕ್ಕದಾಗಿ ಪನ್ನೀರ್ ಬರ್ಗರ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಇಲ್ಲಿ ಏನಂದರೆ ಈ ಥರ ಮಕ್ಕಳು ಬಂದರೆ ಅವ್ರಿಗೊಂದು ಶೀಟು ಕಲರ್ ಎಲ್ಲ ಕೊಟ್ಟಿರ್ತಾರೆ, ಆಮೇಲೆ ಬಲೂನ್ಸ್ ಎಲ್ಲ ಕೊಟ್ಟಿದ್ರು. ಮಕ್ಕಳನ್ನ ಎಂಗೇಜ್ ಆಗಿ ಇಟ್ಕೊಳ್ಳೋಕ್ಕೆ, ಅವ್ರಿಗೂ ಈ ಎಂಜಾಯ್ ಮಾಡೋ ಥರ ಆಗುತ್ತೆ. ಒಂದು ಜಾಗದಲ್ಲಿ ಆರಾಮಾಗಿ ಕುಡಿಸ್ಕೊಂಡು ನಾವು ಆರಾಮಾಗಿ ಕೂತ್ಕೊಂಡು ತಿನ್ಬೋದು, ಆ ಥರ ಆಪ್ಷನು ನನಗೆ ಇಷ್ಟ ಆಯಿತು. ನಾವು ಅವ್ರ ಜೊತೆ ಕೂತ್ಕೊಂಡು ಈ ಥರ ಕಲರ್ ಮಾಡ್ಬೋದು, ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋ ಥರ. ಆ್ಯಂಡ್ ಖುಷಿ ಆಯಿತು. ನಾವು ಬಂದಿರೋದು ಬಂದ್ಬಿಟ್ಟು ಗೊಟ್ಟಿಗೆರೆ ಮೆಕ್ಡೊನಾಲ್ಡ್ಸ್ ಟುವರ್ಡ್ಸ್ ಬನ್ನೇರ್ಘಟ್ಟ ಹೋಗೋ ಸೈಡಲ್ಲಿದೆ, ಲೆಫ್ಟ್ ಸೈಡಲ್ಲಿ. ಸೊ ಅಲ್ಲಿ ಬಂದಿದ್ವಿ. ಫಸ್ಟ್ ಟೈಮ್ ಬಂದಿದ್ದು ನಾವು ಹೇಳಬೇಕಂದ್ರೆ. ಬಟ್ ಚೆನ್ನಾಗಿತ್ತು ಪ್ಲೇಸ್, ತುಂಬ ಜನ ಇದ್ರಪ್ಪ ಒಳಗಡೆ. ಈ ಥರ ಮಕ್ಕಳಿಗೆ ಖುಷಿ ಆಗುತ್ತೆ. ಅವನಂತೂ ಈ ಕಲರು ಪೇಪರೆಲ್ಲ ಮನೆಗೆ ಎತ್ಕೊಂಬಂದ. ಅವರು ಇಲ್ಲ ಪರವಾಗಿಲ್ಲ ತೊಗೊಂಡೋಗಿ, ಅದು ನಿಮಗೇನೆ ಒಂದು ಫೋಟೋ ಇಟ್ಕೊತೀನಿ ಅಂತ ವೀರದು ಆ ಕಲರ್ ಮಾಡಿದ್ದೆಲ್ಲ ಒಂದು ಫೋಟೋ ಇಟ್ಕೊಂಡ್ರು. ಒಂಥರ ಖುಷಿ ಅನ್ನಿಸ್ತು, ಚೆನ್ನಾಗಿತ್ತು. ಈಚೆ ಬರ್ತಾ ಇತ್ತು ಅಲ್ಲ, ಈಚೆ ಬರಬಾರ್ದು. ಕೊಡಲ್ಲ ಬೆಲೆ ಮಾಡ್ತಾ ಇದೀಯ ಈಚೆ. ತಗೋತೀನಿ. ಬೇರೆ ಏನ್ ಮಾಡ್ತಾ ಇದೀಯ? ಬೇಡನಾ? ಬೇಡ. ತೋರಿಸುವಿರ ನನಗೆ ಹೆಂಗೆ ಮಾಡಿದ್ದೀನಿ. ಇದೆಯಾ? स्निच ಇಲ್ಲ ಐತೆ. ಗಿಫ್ಟ್ ಬೇಕು. ಗಿಫ್ಟ್ ಬೇಕಂದ್ರೆ ಮಗಂಗೆ ಗಿಫ್ಟ್ ಸ್ನಿಚ್ಚು ಎಲ್ಲಾನು ಇದೆ. ಎಲ್ಲ ಚೆನ್ನಾಯ್ತಾ ಬರ್ಗರ್? ಚೆನ್ನಾಗಿತ್ತೇನೋ ಫ್ರೆಂಚ್ ಫ್ರೈಸ್ ಮತ್ತೆ ಐಸ್ ಕ್ರೀಮು? ಏನು ತಿಂತೇ ಇಲ್ಲ. ಐಸ್ ಕ್ರೀಮ್ ಸ್ವಲ್ಪ ತಿಂದ, ಫ್ರೆಂಚ್ ಫ್ರೈಸ್ ಸ್ವಲ್ಪ ತಿಂದ. ವೀರು ನೋಡು,
ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ಫಸ್ಟ್ ಟೈಮ್ ನನ್ನ ವ್ಲಾಗ್ ನನ್ನ DJI ಕ್ಯಾಮ್ರಾದಲ್ಲಿ ಮಾಡ್ತಾಯಿದ್ದೀನಿ. ಏನೋ ಒಂಥರ ಖುಷಿ ಆಗ್ತಾ ಇದೆ. ನೈಸ್ ಫೀಲಿಂಗ್, ನೈಸ್. ಹೇಗೆ ಬರ್ತಾಯಿದೆ ಏನು ಅಂತ ಗೊತ್ತಿಲ್ಲ, ಬಟ್ ನನಗೆ ಫುಲ್ಲು ಸುಸ್ತು ಆ್ಯಂಡ್ ಜ್ವರ ಬರೋ ಥರ ಆಗಿಬಿಟ್ಟಿದೆ. ಕಣ್ಣೆಲ್ಲ ನೋಡ್ತಾ ಇರ್ಬೋದು ಕೂತ್ಕೊಂಡಂಗೆ, ಆ್ಯಂಡ್ ಫುಲ್ ಡಲ್ ಆಗಿಬಿಟ್ಟಿದ್ದೀನಿ. ಯಾಕೆ ಅಂತ ಗೊತ್ತಿಲ್ಲ. ನೋಡೋಣ, ಒಂದು ವೀಡಿಯೋ ಮಾಡೋಣ, ಹೇಗೆ ಕಾಣಿಸುತ್ತೆ ನೋಡೋಣ ಅಂತ ಇದನ್ನು ಮಾಡ್ತಾಯಿದ್ದೀನಿ, ರೆಕಾರ್ಡ್ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಹೇಗೆ ಬರ್ತಾಯಿದೆ ಏನು ಅಂತ. ಇಷ್ಟು ದಿನ ನಾನು ಫೋನಲ್ಲಿ ತೊಗೊತಾ ಇದ್ದೆ, ಆ್ಯಂಡ್ ಅದಕ್ಕೂ ಮುಂಚೆ ನನ್ನ ಹತ್ರ ಇನ್ನೊಂದು ಕ್ಯಾಮ್ರಾ ಇತ್ತು. ಸೊ ತುಂಬ ವರ್ಷಗಳ ನಂತರ ನಾನು ಮತ್ತೆ ಈ ಥರ ಒಂದು ಕ್ಯಾಮ್ರಾನ ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಒಂಥರ ಫೀಲಿಂಗ್ ಡಿಫ್ರೆಂಟ್ ಆಗಿದೆ. ಯಾಕಂದರೆ ಒಂದು ವರ್ಷಗಳಿಂದ ಒಂದು ಫೋನ್ಗೆ ನಾವು ಸೆಟ್ ಆಗಿರ್ತೀವಿ, ಆ್ಯಂಡ್ ಅದ್ರಲ್ಲಿ ಫುಲ್ಲು ರೂಢಿ ಆಗಿಬಿಟ್ಟಿರುತ್ತೆ ಆಯಿತಾ. ಈ ಥರ ಏನಾದ್ರು ಹೊಸ ಗ್ಯಾಜೆಟ್ ತೊಗೊಂಡಾಗ ಇಲ್ಲ ಅದಕ್ಕೆ ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ನಮಗೂ ಟೈಮ್ ಆಗುತ್ತೆ, ಆ್ಯಂಡ್ ಅದ್ರ ಫೀಚರ್ಸ್ ಎಲ್ಲ ನೋಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆ್ಯಂಡ್ ಹಾಗಾಗಿ ಇದು ಹೊಸದು ಬೇರೆ. ನಾನು ತೊಗೊಂಡಿರೋದು DJI Osmo Pocket 4. ಇವಾಗ ತಾನೇ ರಿಲೀಸ್ ಆಗಿದೆ. ಆ್ಯಂಡ್ ಇದರಲ್ಲೆಲ್ಲ ಹೇಗೆ ವರ್ಕ್ ಆಗುತ್ತೆ, ಏನೇನು ಫೀಚರ್ಸ್ ಇದೆ ಅಂತ ನೋಡ್ಕೊಳ್ಳೋಣ ಅಂತ ಒಂದು ಹಂಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಆ್ಯಂಡ್ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳಿ, ಹಳೆಯ ವಿಡಿಯೋದಕ್ಕೂ ಈ ವಿಡಿಯೋದಕ್ಕೂ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ನನಗೆ ತಿಳಿಸ್ಕೊಡಿ ಆಯಿತಾ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬಿಡ್ಡ ಹಾಯ್ ವೀರು. ಹಾಯ್ ಮಗನೇ, ಏನು ಮಾಡ್ತಾ ಇದೆಯಾ? ಅಮಿಮಾಲ್ಸ್ ಮಾಡ್ತಾ ಇದೆಯಾ ನೀನು? ಇಲ್ಲಿ ಕ್ಯಾಮ್ರಾ ಕಾಯಿ ಹೇಳು. ಇಲ್ಲಿ ನೋಡು, ನೋಡ್ಕೊಂಡು ಹೇಳು. ಅದು ನಿನ್ನೆ ನೋಡ್ತಾ ಇದ್ದೆ ನೋಡು. ಹಾಯ್ ಕ್ಯಾಮ್ರಾ. ಎಲ್ಲೋಗಿದ್ವಿ ಇವತ್ತು? ಕ್ಯಾಮ್ರಾ ತರಕ್ಕೆ. ಆಮೇಲೆ ಮೆಕ್ಡೊನಾಲ್ಡ್ಸ್. ಓ ಮೆಕ್ಡೊನಾಲ್ಡ್ಸ್. ನಮಸ್ಕಾರ ಬಾಸ್. ಏನು ಹೇಳಿ, ಏನಿಲ್ಲ. ಹೆಂಗಿದೆ ಕ್ಯಾಮ್ರಾ? ನೀನು ಹೇಳಬೇಕು. ನೀನು ಹೇಳು, ನಿಂಗೆ ನೋಡೋಕೆ ಹೆಂಗಿದೆ? ಪುಟ್ಟಕ್ಕೆ ಚೆನ್ನಾಗಿದೆ ಅಲ್ಲ? ಬರ್ಡ್ ಬಂತಿಲ್ಲಿ. ನಾವು ಎತ್ಕೊಂಡೋಗಿ ಊಟ ಹಾಕಿದ್ದೀವಿ, ಬರ್ಡ್ ಅದ್ರ ಪೇರ್ ಬರ್ತೈತೆ. ನಾವಲ್ಲಪ್ಪ, ನಾವೇನು ಮಾಡಿಲ್ಲ. ಕಂಬಕ್ಕೆ ಮೇಲೆ ಕೂತ್ಕೊಂಡು ಶಾಕ್ ಹೊಡೆದು ಬಿದ್ದೋಗಿದ್ದು. ಅಲ್ಲಿ ಇನ್ನೊಂದು ಏನೋ ಇರಬೇಕು, ಎಷ್ಟೊಂದಿತ್ತಪ್ಪ ಅದು. ಅಲ್ಲಿ ಪಾಪ ಬಂದು ಕುಡ್ತಾ ಇರ್ತೇವೆ ಮೇಲ್ಗಡೆ ಕಿಟಕಿಲಿ ಎರಡು. ಒಳಗೆ ಬರೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಅದು. ಗೂಡು ಕಟ್ಟಕ್ಕೆ ಜಾಗ ಹುಡುಕ್ತವೆ. ಇದು ಅಳಿಲು. ಈಗ ಒಂದ್ಸತಿ ಹಿಂಗೆ ಟ್ಯಾಪ್ ಮಾಡ್ಬಿಟ್ರೆ ಬೇಬಿ, ನಾನು ಎಷ್ಟು ಸತಿ ಯಾವ ಕಡೆ ತಿರುಗಿಸಿದ್ರು ನಿನ್ನ ಕಡೆನೇ ತಿರುಗುತ್ತೆ ಕ್ಯಾಮ್ರಾ. ಇವಾಗ ವೀರನ್ನ ಟ್ರ್ಯಾಪ್ ಮಾಡಿದ್ದೀನಾ, ಎನೇಬಲ್ ಮಾಡಿದ್ದೀನಿ. ನಾನು ಫೋನ್ ನೋಡಿ ಈ ಕಡೆ ತಿರುಗಿಸ್ತಾ ಇದ್ದೀನಿ. ಈಗ ಯಾರಿಗೆ ಬರ್ತೈತೆ ನೋಡು, ಈ ಕಡೆ ನೋಡು. ನನ್ನ ಕೈ ತಿರುಗ್ತೈತೆ, ಬಟ್ ಅವನ್ನೇ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಹೆಂಗೆ ಕೆಳಗೋಗ್ಲಿ, ಇಲ್ಲಿ ಮೇಲೆ ಬರಲಿ, ನೀನೇ ನೋಡ್ತೈತೆ. ಬಂತಾ? ಎಲ್ಲಿ? ಹಾಂ ಬಂತು, ಹೋಯ್ತು. ಹೆಂಗೆ ರೆಕಾರ್ಡ್ ಆಗಿದೆ ಅನ್ನೋದು ನೋಡಬೇಕು ಫಸ್ಟ್ ಟೈಮ್. ಅದು ಲೋ ಲೈಟಿಂಗಲ್ಲಿ ಮಾಡ್ತಾಯಿದ್ದೀನಿ. ಹೋಯ್ತು ಆ ಕಡೆ, ಆರೋಯ್ತು. ಹಿಂಗೆ ರೆಕಾರ್ಡ್ ಆಗ್ತಾಯಿದೆ ಅಂತ ಚೆಕ್ ಮಾಡಬೇಕು. ಹೊಸ ಫಸ್ಟ್ ವೀಡಿಯೋ ಈ ಫೋನಲ್ಲಿ, ಒಂದು ಸೆಲ್ಫಿ ಒಂದು ವೀಡಿಯೋ ಅಷ್ಟೆ. ಎಸ್, ಫೈನಲಿ ಡ್ರೀಮ್ ಕಮ್ ಟ್ರೂ. ನಿಮ್ಮ ಕೊಳ್ಳೇನಂತೆ ಬಿಡೋಗಿ ಬೇಬಿ, ಕೊಸಿತಾವಳೆ ಬೇಬಿ. ಕೊಯ್ಯ ಅಂತವಳೆ. ಇವತ್ತು ದೇವಸ್ಥಾನ ತೊಳಿತಾ ಇದೆ, ಹಾಗೆ ನಿಮ್ಗೊಂದು ತೋರಿಸ್ತೀನಿ. ನಾನು ಯೂಸ್ ಮಾಡೋದಿದೆ ರುಪಿರಿ. ಇದ್ರ ಲಿಂಕ್ ಬೇಕಂದ್ರೆ ಹೇಳಿ, ನಾನು ಕೊಡ್ತೀನಿ. ಒಂದು ದೊಡ್ಡ 1 ಲೀಟರ್ ಬಾಟಲ್ ತರಿಸ್ಕೊಬಿಟ್ಟಿದ್ದೀನಿ. ಅದೇ ಲಿಕ್ವಿಡ್. ಇಲ್ಲಿ ಒಂದು ಗ್ರೀನ್ ಸ್ಕ್ರಬ್ಬು ನಾನು ದೇವ್ರ ಸಾಮಾನಿಗೆ ಬೇರೆ ಇಟ್ಕೊಂಡಿದ್ದೀನಿ.
ಅದ್ರ ಮೇಲೆ ಈ ಥರ ಹಾಕ್ಕೊಳ್ಳಿ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಒಂದು ಕ್ಯಾಪಲ್ಲಿ ಎಲ್ಲ ದೇವ್ರ ಸಾಮಾನು ತೊಳ್ಬಿಡ್ಬೋದು. ಆ್ಯಂಡ್ ನಾನು ಇವಾಗ ಚೊಂಬು ತೋರಿಸ್ತೀನಿ ನಿಮಗೆ, ಕಾಣಿಸ್ತೈತಾ ನೋಡಿ ಇಲ್ಲೆಲ್ಲ. ಅಷ್ಟೇನಿಲ್ಲ, ವಾರ ತೊಳ್ಕೊಳ್ಳೋದ್ರಿಂದ ಒಬ್ರೊಬ್ರು ತುಂಬ ತೊಳಿದೆ ಬಿಟ್ಟಿದ್ರೆ ತುಂಬ ಕಪ್ಪಾಗಿಬಿಟ್ಟಿರುತ್ತೆ. ಅವಾಗ ಏನು ಮಾಡಬೇಕಂದ್ರೆ ಈ ಸ್ಕ್ರಬ್ಬಲ್ಲಿ ಹೆಂಗಿದ್ರು ಲಿಕ್ವಿಡ್ ಇದೆ, ಸುಮ್ಮನೆ ಇಲ್ಲ ನೀವು ಕಾಟನಲ್ಲೂ ಮಾಡ್ಬೋದು. ಎಷ್ಟು ಫಳ ಆಗುತ್ತೆ ಅಂತ ತೋರಿಸ್ತಿದ್ದಲ್ಲಿ ಇಷ್ಟೇ. ತುಂಬ ಇದಕ್ಕೆ ಪ್ರೆಷರ್ ಹಾಕೋದು ಅವೆಲ್ಲ ಏನೂ ಅವಶ್ಯಕತೆ ಇಲ್ಲ. ನಾರ್ಮಲಾಗಿ ಒಂಚೂರು ಉಜ್ಜಿಬಿಟ್ರೆ ಸಣ್ಣ ಈ ಥರ ಡಿಸೈನ್ ಇರೋದ್ರಿಂದ ಆ ಮೂಲೆಯಲ್ಲಿ ಒಂಥರ ಕರೆ ಎಲ್ಲ ಹೋಗುತ್ತೆ ಅಷ್ಟೇ. ಎಷ್ಟು ಈಸಿಯಾಗಿ ನೀವು ದೇವಸ್ಥಾನ ತೊಳ್ಕೊಬೋದು. ಇನ್ನೂ ಒಂದು ತೋರಿಸ್ತೀನಿ, ದೀಪ. ನಮ್ಮನೆ ದೀಪ ಅಂದರೆ ಇವಾಗ ನೋಡಿ ಇಲ್ಲಿ ಕಾಣಿಸ್ತೈತೆ ಸುನೆ, ಈ ಕಡೆ ಬೆಳ್ಕೋಗಿ ತೋರಿಸ್ತೀನಿ. ನೀನು ಈ ಕಡೆವಾ, ಈಗ ಕಾಣಿಸ್ತೈತಾ? ಹಾಂ, ಈಗ ಸುಮ್ಮನೆ ಇದ್ರಲ್ಲಿ ಟಚ್ ಮಾಡಿದ್ರೆ ನೋಡು, ನೋಡ್ದಾ? ಇದಕ್ಕೂ ಡಿಫ್ರೆನ್ಸ್ ನೋಡಿ. ಸುಮ್ಮನೆ ಹಿಂಗೆ ಬೆರಳಲ್ಲಿ ನಾನು ಇವಾಗ ನಾರು ತೆಗ್ಬಿಟ್ಟಿದ್ದೀನಿ. ನಾನು ಬೆರಳಲ್ಲಿ ಏನಿತ್ತು ಲಿಕ್ವಿಡು ಅದರಲ್ಲೇ ಅಷ್ಟು ಪವರ್ ಇದೆ. ಇಷ್ಟು ಈಸಿಯಾಗಿ ನೀವು ಸಿಲ್ವರ್ನ ಕ್ಲೀನ್ ಮಾಡ್ಕೊಬಿಡ್ಬೋದು. ಸೊ ಇದೊಂದು ಹ್ಯಾಕು. ನಂಗೆ ದೇವ್ರ ಮನೆ ಸಾಮಾನು ತೊಳೆಯೋಕ್ಕೆ ತುಂಬ ಈಸಿ. ಒಂದು 10 ನಿಮಿಷದಲ್ಲಿ ಎಲ್ಲ ತೊಳ್ಕೊಂಬಿಡ್ತೀನಿ, ಅಷ್ಟು ಈಸಿಯಾಗಿ ತೊಳ್ಕೊಬೋದು ಈ ಲಿಕ್ವಿಡ್ ಇರೋದ್ರಿಂದ. ನಾನು ಈ ಲಿಕ್ವಿಡ್ನ 1 ವರ್ಷ ಮೇಲಾಗಿದೆ, 2 ವರ್ಷನೇ ಆಗಿದೆ ತೊಗೊಂಡು. ಸ್ವಲ್ಪನೇ ಬೇಕಾಗಿಲ್ಲ, ಜಾಸ್ತಿ ಬೇಕಾಗಿಲ್ಲ. ಸೊ ನಿಮಗೆ ತುಂಬ ದಿನ ಬಾಳಿಕೆ ಬರುತ್ತೆ. ಆ್ಯಂಡ್ ಸಿಲ್ವರ್ ಐಟಮ್ ಎಲ್ಲ ತೊಳೆಯೋಕ್ಕೆ ಈಸಿ. ತುಂಬ ಕಪ್ಪಾಗ್ಬಿಟ್ಟಿದೆ ಹೋಗಲ್ಲ ಅನ್ನೋರು ಈ ಥರದನ್ನ ಉಪಯೋಗಿಸ್ಕೋಬೋದು. ಆ್ಯಂಡ್ ಈ ದೀಪ ಹಚ್ಚಿರ್ತೀವಲ್ಲ, ಈ ಅಡ್ಜಲ್ಲೆಲ್ಲ ಸ್ವಲ್ಪ ಕಪ್ಪಾಗ್ಬಿಟ್ಟಿರುತ್ತೆ, ಅದನ್ನೆಲ್ಲ ಒಂಚೂರು ಉಜ್ಜಿ ತೊಳ್ಕೊಳ್ಳಿ ಅಷ್ಟೆ. ಹೊಸ ಬೆಳ್ಳಿ ಐಟಮ್ ನಿಮ್ಮ ಮನೆಗೆ ಬಂದಿರೋ ಥರ ಇರುತ್ತೆ, ಈಗ ಅಂಗಡಿಯಿಂದ ತಂದಿರೋ ಥರ. ಇವಾಗ ತೋರಿಸ್ತೀನಿ ನೋಡು, ನೀರಲ್ಲಿ ತೊಳ್ಬಿಟ್ಟು. ನಾನು ಏನು ಸೋಪ್ ಹಾಕಿಲ್ಲ, ಏನು ಹಾಕಿಲ್ಲ. ಈ ದೀಪಕ್ಕೂ ವ್ಯತ್ಯಾಸ ನೋಡಿ, ನೋಡ್ದ? ಹಾಂ, ಕಾಣಿಸ್ತೈತಾ ನಿಮಗೆ? ನೋಡಿ ಎಷ್ಟು ಬೇಗ ತೊಳ್ಕೊತೀನಿ. ಸೊ ಈ ಪ್ರಾಡಕ್ಟ್ ಬೇಕಂದರೆ ಲಿಂಕ್ ಅಂತ ಕಳಿಸಿ, ನಾನು ಲಿಂಕ್ ಕೊಡ್ತೀನಿ. ಆ್ಯಂಡ್ ಇವಾಗ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ. ನಾಳೆ ಸೋಮವಾರಕ್ಕೆ ಪೂಜೆ, ತಲೆ ಸ್ನಾನ ಮಾಡಿದ್ದೆ. ಸೊ ತೊಗೊಂಡು ಇಟ್ಬಿಟ್ರೆ ನಾಳೆ ನನ್ನ ಕೆಲಸ ಈಸಿ ಆಗುತ್ತೆ. ಓಕೆ, ವೀಡಿಯೋ ಏನು ಮಾಡ್ಕೊಂಡು ನೋಡ್ಕೊಂಡ್ಬನ್ನಿ, ಆಮೇಲೆ ಬ್ಲಾಗಲ್ಲಿ ಸಿಗ್ತೀನಿ. ವೀರು ಬಾತ್ರೂಮ್ಗೆ ಹೋಗೋಣ. ಒಳ್ಳೆ ನಿದ್ದೆ ಹೊಡಿತವ್ರೆ, ರಾತ್ರಿನೂ ಕೊರಕೆ ಹೊಡಿತೈತೆ, ಇವಾಗಲೂ ಕೊರಕೆ ಹೊಡಿತೈತೆ. ಏನು ತಿಂತಾ ಇದೀಯ ಬೇರು? ಹಾಂ, ಮೊಟ್ಟೆ ಮುದ್ದೆ. ಮಾಮೂಲಿ ರಾಗಿ ಮುದ್ದೆ, ಏನು ಬೇರೆ ಏನೋ ಪೌಡರು ಆ ಥರ ಎಲ್ಲ ಏನಿಲ್ಲ. ಮಾಮೂಲಿ ಮುದ್ದೆಗೆ ತುಪ್ಪ. ನೀನೇ ತಿಂತೀಯಾ? ಕೈ ತೊಳೆದಿದ್ಯಾ? ಇಲ್ಲ, ತೊಳೆದಿಲ್ಲ ನಿನ್ಗೆ ಹಬ್ಬ ಏನೋ. ಅಗಿಬಾರ್ದು, ನುಂಗುಡು. ಹಾಂ, ಓಕೆ. ನುಂಗ ಕಚ್ಚಬಾರ್ದು, ನುಂಗ್ಬೇಕಾದ್ರು. ಹಾಂ ಮಾಡ, ಕಚ್ತಾವನೆ. ಕಚ್ಚಬಾರ್ದು, ನಿಂಗೆ ಹಾಕಿದ ತಕ್ಷಣ ಇಲ್ಲಿ ನೋಡು ಅಂದ್ಬಿಡೋದು. ಓಕೆ, ನುಂಗ. ಆಯ್ತಾ? ಯು ಲೈಕ್ ಇಟ್? ದೋಸೆ ಇಷ್ಟನಾ ಮುದ್ದೆ ಇಷ್ಟನಾ? ಮುದ್ದೆ. ನಿಮ್ಮ ಕುಳ್ಳಿ ನೋಡು, ಕೊರ್ರ ಅಂತವಳೆ. ಹೆಂಗಂತವಳೆ? ನೀನು ತಿಂತಮ್ಮ, ಒತ್ತರಿಸ್ಕೊಬೇಡ ಬಾಯಲ್ಲಿ.